ದಯವಿಟ್ಟು ವೀಕ್ಷಕರೇ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡ್ತಾ ಸಪೋರ್ಟ್ ಮಾಡ್ತಾ ಹೋದರೆ ನಮಗೆ ವೀಡಿಯೋ ಮಾಡೋಕ್ಕೆ ಇನ್ನಷ್ಟು ಉತ್ಸಾಹ ಇರುತ್ತೆ. ನನ್ನ ಕೈಲೇ ಓಡಾಡೋಕ್ಕೆ ಶಕ್ತಿನೇ ಇಲ್ಲ ಅಂಥದ್ರಾಗೂ ನಾನು ವೀಡಿಯೋ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಿದ್ದೀನಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿರಿ. ಅಲ್ಲ ಇವಳು ಯಾಕೆ ಹಿಂಗೆ ಈ ಪಾರ್ಟಿನ ದಿನ ಇಷ್ಟೊಂದು ತರಾಡ್ಕೊಂಡು ಬದುಕು ಮಾಡ್ತಿರ್ಲಿಲ್ವಲ್ಲ? ಏನು ಬೆಳಗ್ಗೆಯಿಂದ ಹೊತ್ತು ಮುಂಚೆ ಎದ್ಲು 5 ಗಂಟೆಗೆ ಎದ್ಬಿಟ್ಟು ಆಲೆ ಮನೆಯೆಲ್ಲ ಸಾರಿಸಿ ಕಸ ಗುಡಿಸಿ ಮುಸ್ರೆ ತೊಳೆದು ಅಡುಗೆ ಮಾಡಿ ಇಷ್ಟು ಜಲ್ದಿ ಎಲ್ಲ ಬದುಕು ಮಾಡ್ತಾಯಿದ್ದಾಳೆ. ಎಂದು ಹಿಂಗೆ ಮಾಡ್ತಿರ್ಲಿಲ್ವಲ್ಲ? ಯಾಕೆ? ಏನೋ ವಿಶೇಷ ಐತೆ, ಎಲ್ಗೋ ಹೋಗೋದಿರ್ಬೇಕೇನೋ, ಅದಕ್ಕೆ ಈ ಪಾರ್ಟಿ ತಗಾದಿಯಾಗಿ ಮಾಡೋದು, ಎಲ್ಲನೂ ತವ್ರಿಗೆ ಇವ್ರ ಮನೆ ಕಡೆಗೆ ಹೋಗೋದು ಬಂದೈತೇನೋ ವಿಚಾರ. ಅದಕ್ಕೆ ಈ ಇಷ್ಟೊಂದು ತಗಾದಿಯಾಗಿ ಎಲ್ಲ ಮಾಡ್ತಿರೋದು ಬದುಕ ಎಲ್ಲ ಮುಗಿಸಿ ಅರ್ಜೆಂಟು ಹೋಗೋಣ. ನಮ್ಮದು ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಷ್ಟು ಸಿರಿಯಾಡ್ಕೊಂಡು ಮಾಡ್ತಾಳೆ ಅನ್ಬೇಡ. ಅದೇ ಇನ್ನೂ ಎಲ್ಗನ ಹೋಗೋದಾದರೆ ಮಾಡೋನೋ ಬೇಡವಮ್ಮಂಗೆ ಮಾಡ್ತಾಳೆ ನೋಡು. ಆಗಿಂದ ಈಗಿಂದ ಇತ್ಲಾಗ ಓಡಾಡಿದ್ದೆ ಅದೇನು ಅಡ್ರಾಗ್ತಾಳೆ ಅನ್ಬೇಡ. ಹಂಗೇನೆ ಏನು ಗೀತಮ್ಮ ಈ ಪಾರ್ಟಿ ಇವತ್ತು ಎಲ್ಗ ಹೋಗಂಗೆ ಕಾಣ್ತೀಯಲ್ಲೇ? ಏನೋ ಎಲ್ಗನ ಹೋಗೋದೈತೇನು ಪ್ರೋಗ್ರಾಮು? ಅದಕ್ಕೆ ಈ ಪಾರ್ಟಿ ತಾರಾಡ್ತೀಯ, ಹೊತ್ತು ಮುಂಚೆ ಅಡುಗೆ ಪಡಿಗೆ ಎಲ್ಲ ಮಾಡಿಬಿಟ್ಟಿದೀಯ. ಎಲ್ಲಿ ಹೋಗ್ತೀಯಮ್ಮ? ಏನಿಲ್ಲ ಕಣತೆ, ಅಮ್ಮಯ್ಯ ಫೋನ್ ಮಾಡಿತ್ತು, ಬರ್ರಿ ಇವತ್ತು ಕೋಳಿನೋ ಮಟನ್ನು ಹೇಳಿದ್ದೀವಿ, ಊಟ ಮಾಡ್ಕೊಂಡು ಹೋಗಿರಂತೆ ಅಂತಂದೇಳಿ ಫೋನ್ ಮಾಡಿತ್ತು. ಹುಡುಗರನ್ನು ಎಲ್ಲ ಕರ್ಕೊಂಡು ಬಾ, ಒಂದು 2 ದಿವಸ ಇದ್ದೋಗಂತೆ, ಬೇಸಿಗೆ ಇನ್ನೇನು ಸ್ಕೂಲ್ ರಜೆ ಬಂತು, ಬರ್ರಿ ಹೋಗ್ರಂತೆ ಅಂತಂದೇಳಿ ಅಮ್ಮಯ್ಯ ಫೋನ್ ಮಾಡಿತ್ತು. ಅದಕ್ಕೆ ಹೋಗಿ ಬರೋಣ ಅಂತ ಕಣತೆ, ಹೋಗಿ ಬರ್ತೀವಿ. ಅವ್ರ ಮನೆ ಕಡೆಗೆ ಹೋಗಿ ಉಂಡ್ಕೊಂಡು ಇದ್ದು ಬಿಡ್ತೀವಿ. ಇಲ್ಲಿ ಯಾರು ಅಡುಗೆ ಸೊಪ್ಪು ಮಾಡೋದು ನಮ್ಮ ಕೈಲಿ ಆಗಲ್ಲ, ನಮಗೆ ಮಾಡಿ ರೂಢಿ ಇಲ್ಲ. ಹೋಗ್ಬೇಡ, ಏನೇ ಬೇಡ, ಮುದ್ದಿನಕೊಂದ್ಸಲಿ ಅದೆಂಥದ್ದು ಅಗ್ಲೆಲ್ಲ ಹೋಗೋದು. ಇಲ್ಲೇ ಉಂಡ್ರೆ ಬೆಡಂಬುತ್ತೆ, ಅದೇ ಕೋಳಿ ಕುರಿ ಇಲ್ಲಿಗೆ ತಂದರೆ ಎಲ್ಲರೂ ಉಣ್ಬೋದು. ದುಡ್ಡು ಕೊಟ್ಟು ಇಲ್ಲಿಂದ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಏನು ಉಳ್ದೈತೆ? ಇಲ್ಲೇ ಮನೆಗೆ ಇದ್ದು ಉಂಡ್ರು ಬೆಡಂಬುತ್ತೆ. ಮುದ್ದಿನಕೊಂದ್ಸಲಿ ಹೋಗಿ ಅಮ್ಮಯ್ಯ ಫೋನ್ ಮಾಡಿತ್ತು, ಅಪ್ಪಯ್ಯ ಫೋನ್ ಮಾಡಿತ್ತು ಅಂತಂದೇಳಿ ಏಟು ಇದಾಗಿ ಹೊಳ್ತೀಯ ನೀನು. ಹೋಗ್ಬೇಡಮ್ಮ ತಾಯಿ, ನನ್ನ ಕೈಲೇ ಆಗಲ್ಲಮ್ಮ, ನಮಗೆ ಸಂಡಕ್ಕಿಲ್ಲ, ನಮಗೆ ಕೈ ಆಗಲ್ಲ, ಕಾಲಾಗಲ್ಲ, ಭುಜ ನೋವು, ನಮ್ಮ ಕೈಲೇ ಆಗಲ್ಲಮ್ಮ ಮಾಡ್ಕೊಂಡು ಉಂಬೋದು. ಸುಮ್ಮನೆ ಇರು ಮನೆ ತೆಗೇನೆ. ಅದೇ ನಾನೇನು ಜಾಸ್ತಿ ದಿವಸ ಇರೋದಿಲ್ಲ ಕಣತೆ, ನಾನು ಜಲ್ದಿ ಬರ್ತೀನಿ. 1-2 ದಿನ ಇದ್ದು ಜಲ್ದಿ ಬರ್ತೀನಿ. ಹುಡುಗರನ್ನ ಬಿಟ್ಟು ಬರ್ತೀನಿ, ರಜೆ ಮುಗಿಯ ತಕ ಇದ್ದು ಬರ್ತಾರೆ. ಅದಕ್ಕೆ ಫೋನ್ ಮಾಡಿತ್ತು, ಹೋಗಿ ಬರ್ತೀನಿ. ಅಯ್ಯಪ್ಪನೂ ಕೇಳಿದ್ದೀನಿ, ವಾಲ್ಟೇರಿ ಬರ್ತೀನಿ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತಂದೇಳಿ ಒಂದೈತಿ. ಹೋಗಿ ಬರ್ತೀನಿ ಕಣತೆ, ಎಲ್ಲ ಐತೆ, ಸಾರು ಎಲ್ಲ ಮಾಡಿಕ್ಕಿದ್ದೀನಿ. 2 ದಿನಕ್ಕಾಗೋವಷ್ಟು ಮುದ್ದೆನ ಏನಾರ ಮಾಡ್ಕೊಂಡು ಉಣ್ರಿ ಬರ್ತೀನಿ. ಹೋಗಿ ನಾನೇನು ಅಲ್ಲೇ ಇರಲ್ಲ, ಜಲ್ದಿಯಾ ಬರ್ತೀನಿ. ಇಲ್ಲ ತಾಯಿ, ನನಗೆ ಸಂದಕ್ಕಿಲ್ಲ, ಅವ್ನು ಬರಲಿ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತಂದೇಳಿ ಕಾಯ್ತಿದ್ದೀನಿ. ಆಸ್ಪತ್ರೆಗೆ ಹೋಗ್ತೀವಿ ನಾವು, ಸುಮ್ಮನೆ ಏನು ಯಾಕೆ ಹೋಗ್ತೀಯ? ಏನು ಬೇಡ, ಸುಮ್ಮನೆ ಮಂತೆಗಿರಿ, ನಮಗೆ ಚೆನ್ನಾಗಿಲ್ಲಮ್ಮ. ನನಗೆ ಬೆನ್ನು ನೋವು, ಕೈ ನೋವು, ಕಾಲು ನೋವು ಹಿಂಗಂದ್ರೆ ಹೆಂಗತ್ತೆ? ಎಂದನಾ ಊರಿಗೆ ಒಳ್ಳೆಳು, ಹಬ್ಬ ದೇವರು ನಮ್ಮವ್ರು ಯಾರನ್ನ ಸಂಬಂಧಿಕರು ಕರೆದವ್ರೆ ಅಂತಂದಂದರೆ ಸಾಕು, ಅವತ್ತೇ ಚೆನ್ನಾಗಿಲ್ಲ ಅಂತೀಯಲ್ಲತ್ತೆ ನೀನು. ಯಾಕತ್ತೆ ಹಿಂಗಂತೀಯ? ನಾನೇನು ಹೋಗ್ಬಾರ್ದೆ? ನಾನೇನು ಹೋಗಿ ಬರೋತಕ್ಕೇನು ಹೋಗ್ತೀನಿ. ಹೋಗೋದು ನನ್ನ ತವ್ರ ಮನೆಗೆ, ಇಲ್ಲ ಅಕ್ಕ ತಂಗಿರ ಮನೆಗೆ, ಅಣ್ಣ ತಮ್ಮಗಳು ಕರೆದ್ರೆ ಹೋಗ್ತೀವಿ. ಯಾರನ್ನ ಸಂಬಂಧಿಕರು ಸುಮ್ಮನೆ ಏನಕ್ಕೆ ಹೋಗೋಣಂತೆ? ಏನಾರು ಕೆಲಸ ಕರೆ ಇದ್ರೇ ನಾನು ಹೋಗೋದು. ಸುಮ್ಮನೆ ಹೋಗಿ ನಾನೇನು ತಿಂಗಳಂಗಟ್ಲೆ ಇರ್ತೀನಿ, ಹೋಗಿ ಬರ್ತೀನಿ. ನೀನು ನೋಡಿ, ನಿನ್ನ ಮಗಳು ಬಂದಾಗ ಎಷ್ಟು ಆಸೆ ಮಾಡ್ತೀಯ, ಹಂಗೆ ಅಲ್ವೇನತ್ತೆ ನಾವು? ಅಲ್ಲ ನೀನು ನೋಡು, ಆಲೇನೆ ನನ್ನ ಮಗಳ ತಕ್ಕನೇ ಮಾತಾಡೋದಿದೆಯಾ ನೀನು? ನನ್ನ ಮಗಳ ಬಗ್ಗೆನೇ ಮಾತಾಡೋಕ್ಕೆ ನಿನಗೆ ಎಷ್ಟು ಅಧಿಕಾರ ಕೊಟ್ಟಿರೋದು? ನೀನು ಸುಮ್ಮನೆ ಇರಬೇಕು, ಅವೆಲ್ಲ ನಾ ಮಾತಾಡೋಕೆ ಹೋಗ್ಬಾರ್ದು. ದೊಡ್ಡರು ಅಂತಂದೇಳಿ ಭಯ ಇರಬೇಕು. ನೀನು ಹೆಂಗೆ ಮಾತಾಡ್ತೀಯ ನೋಡು? ನನ್ನ ಮಗಳು ಅಂತಂದೇಳಿ, ನನ್ನ ಮಗಳು ಅಂದರೆ ನನಗೆ ಆಸೆ ಇರುತ್ತಮ್ಮ, ನೋಡ್ಕೊಂತೀವಿ, ಕಳಿಸ್ತೀವಿ. ನಮ್ಮನೆಗೆ ಉಂಬ ಕರಿಯೇ ತಿಂಬ ಕರಿಯೇ, ನಿನಗೆ ಏನು ಕಮ್ಮಿ ಮಾಡಿದ್ದೀವಿ? ಏನು ಕಮ್ಮಿ ಮಾಡಿಲ್ಲ. ಬೇಕಾದಂಗೆ ತಂದಾಗ್ತಾನೆ ನನ್ನ ಮಗ, ಮಾಡ್ಕೊಂಡು ಉಂಡ್ಕೊಂಡು ಇದ್ರು ಬೇಡ. ಮತ್ತೆ ಮುದ್ದಿಕೊಂದ್ಸಲಿ ತವ್ರ ಮನೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತಂದೇಳಿ ಆಸೆ ಮಾಡ್ಕೊಂಡು ಹೋಗೋ ಬದಲು, ನನ್ನ ಮಗಳು ಅಂದರೆ ನಾವು ಯಾವಾಗಲೂ ಒಬ್ಬಳೇ ಅಂತಂದೇಳಿ ಚೆನ್ನಾಗಿ ಸಾಕಿದ್ವಿ, ನಮಗೆ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೇ ಬತ್ತಾಳೆ, ಹೋಗ್ತಾಳೆ. ಇನ್ನೇನು ನಿನ್ಗೇನು ಕಮ್ಮಿ ಮಾಡಿರೋದೇನೈತೆ? ಅಲ್ಲ ಕಣತ್ತೆ, ನಾವು ಬಡವರಾದ್ರೂ ನಮ್ಮಪ್ಪ ನಮ್ಮಮ್ಮನೂ ನಮ್ಮನ್ನು ಸಾಕಿದ್ದಾರೆ. ನೀನು ತುಪ್ಪನ ಇಕ್ಕಿ ಸಾಕಿದ್ರು ನಮ್ಮವರು ಒಜ್ಜು ಮುದ್ದೆ ಆಗ್ಲೇಳು ಇಕ್ಕಿ ಸಾಕಿರ್ತಾರೆ. ಎಲ್ಲರಿಗೂ ಪ್ರೀತಿನೇ. ಒಬ್ಬರಿದ್ರೂ ಮಕ್ಕಳೇ, ಇಬ್ಬರಿದ್ರೂ ಪ್ರೀತಿನೇ. ನಮ್ಮ ತಂದೆ ತಾಯಿನೂ ನೀನು ಹೆಂಗೆ ಸಾಕಿದ್ದೆ ಹಂಗೆ ಅವರು ಸಾಕ್ಯಾರ. ಅವ್ರಿಗೂ ಆಸೆ ಇರುತ್ತೆ, ಏನೋ ನನ್ನ ಮಗಳು ಬಂದಳಲ್ಲೇ, ಒಂದು 2 ದಿವಸ ಇದ್ದಳಲ್ವೇ ಅಂತಂದೇಳಿ. ನಿನ್ನ ಮಕ್ಕಳಿನ್ನ ಬರೋದಕ್ಕೇನೆ, ಅಲ್ಲಿನ ಬರೋದಕ್ಕೇನೆ ಫೋನ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತೀರಾ, ಯಾವಾಗ ಬರ್ತೀರಾ ಅಂತಂದೇಳಿ ಬರೋರ್ಗೇನೆ ನೀರು ಕಾಸಿಕೊಂಡಿರ್ತೀಯ, ಬರೋರ್ಗೇನೆ ಒಳ್ಳೆ ಕುರಿ ತರಿಸಿಕೊಂಡಿರ್ತೀಯ. ನಮ್ಮನೆಗೆ ನಾನು ಇನ್ನು ಹಂಗೇನ ಮಾಡಲ್ವಲ್ಲತ್ತೆ, ನಾನೆಂದು ಏನೋ ಅಂಬೋದೇ ಇಲ್ಲ. ನೀನು ನೋಡು ನನ್ನಾದರೆ ಹೆಂಗೆ ಮಾತಾಡ್ತೀಯ? ಈಗ ನಿನ್ನ ಕುಟ್ಟೆ ಏನು ತಡಿ ಬರಲಿ, ಒಂದೊಂದಿಟ್ಟು ಗ್ರಾಚಾರ ಬಿಡಿಸಿದ್ರೆ ಸುಮ್ಮನೆ ಹಾಕಾನೆ. ನಿನ್ನ ಕುಟ್ಟೆ ನಾನೇ ತಾನೇ ಕರ್ಕೊಂಡು ಹೋಗೋದು, ನಮ್ಮ ಕೈಲೇ ಮಾಡಿಕ್ಕಾಗಲ್ಲ. ನೀನಿದ್ದು ಅಡುಗೆ ಮಾಡಿ ಇಕ್ಕು ಅಂತಂದೇಳಿ ನಾನು ಹೇಳ್ತೀನಿ. ಹೆಂಗನ ಮಾಡ್ಕೊಂಬಿಡಿ. ನಮಗೆ ಚೆನ್ನಾಗಿಲ್ಲ, ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾನು ಇರೋದಿಲ್ಲ. ಅಲ್ಲ ಯಾಕವ ಈಗಿನ ನಾನು ಹೋಗ್ಬೇಕಾದ್ರಿಂದ ಚೆನ್ನಾಗಿದ್ದೀಯ, ಬರೋ ಊಟತಿಗ ಅಲ್ಲೇ ಯಾಕೆ ಜೂಡಿಸ್ಕೊಂಡು ಕುಂತಿದ್ದೀಯ? ಯಾಕವ ನೀನು ಚೆನ್ನಾಗಿಲ್ವೇನವ ನಿನಗೆ? ಇಲ್ಲಪ್ಪ, ನನಗೆ ಯಾಕೋ ಚೆನ್ನಾಗಿಲ್ಲ ಕಣೋ, ಬಾರ ಆಸ್ಪತ್ರೆಗೆ ಹೋಗಿ ಬರೋಣ. ನನಗೆ ಯಾಕೋ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರೋಣ ಬಾ. ಇಲ್ಲೇ ಅಂಗಡಿ ಮನೆಗೆ ಒಂದು ಮಾತ್ರೆ ತಂದು ಕೊಡ್ತೀನಿ, ನುಂಗು ಉಂಡು ಮನ್ಕ್ಯ ನೋಡೋಣ. ನಾಳೆಗೆ ಬರ್ತೀನಿ, ಹೋಗಿ ಆಸ್ಪತ್ರೆಗೆ ಹೋಗೋಕ್ಕಾಗುತ್ತೆ, ಬಿಟ್ಟು ಬರ್ತೀನಿ.
ಇವ್ರನ್ನ ಊರಿಗೆ ಹೋಗ್ತಾರಂತೆ, ಹೋಗಿ ಬಿಟ್ಟು ಬರ್ತೀನಿ ಹುಡುಗರು, ಒಂದು 2 ದಿನ ರಜೆ ಐತೆ, ಅವಳು 2 ದಿವಸ ಇದ್ದು ಬರ್ತಾಳೆ, ಮಾತ್ರೆ ತಂದು ಕೊಡ್ತೀನಿ ನುಂಗು. ಆಗಲೇ ನಾನು ಬರೋ ಅಷ್ಟೊತ್ತಿಗೆ ಹೊಲ್ಟಿರು ಹೋಗನ್ರಿ ಅಂತಂದೇಳಿ ನಾನು ಎಲ್ಲಿಗೆ ಹೋಗಿ ಬಂದ್ರು ಇನ್ನೂ ಇಲ್ಲೇ ಇದೆಯಾ, ಇನ್ನು ಎದ್ದಾಗಿದ್ದ ಟಿಬ್ಬುಟ್ ಕೆಟ್ಕೊಂಡು ಹೊಡ್ಬೇಕಾನೆ ಹೊತ್ತು ಮುಂಚೆನೇ ಬಿಟ್ಟು ನಾನು ತಿರ್ಕೊಂಡು ಬರೋದ, ಇಲ್ಲ ಬೆಳಗ್ಗೆನಾದರೂ ಬತ್ತಿದ್ದೆ, ಹೊಳ್ದದ್ದು ಬಿಟ್ಟು ಹಂಗೆ ನಿಂತ್ಕೊಂಡಿದ್ಯಾ, ಅದೇನು ಮಾಡ್ದಿರ ತಕನ? ಇಲ್ಲಪ್ಪ ಹೋಗೋಣ ಅಂತಂದೇಳಿ ಹೊರಟಿದ್ದೆ. ನಿಮ್ಮಮ್ಮಯ್ಯ ನನಗೆ ಚೆನ್ನಾಗಿಲ್ಲ, ನಾನು ಆಸ್ಪತ್ರೆಗೆ ಹೋಗ್ಬೇಕು, ನಾನು ಇರೋದಿಲ್ಲ, ಏನು ಬೇಡ ಅಂತಂದೇಳಿ ಬೈತಿತ್ತು. ಅದಕ್ಕೆ ನೀನು ಕೇಳಿ ಹೊರಡೋಣ ಅಂತಂದೇಳಿ ಸುಮ್ಮನಾದೆ. ಐಎಮ್ಗೆ ಮಾತ್ರೆನೇ ತಂದು ಕೊಡ್ತೀನಿ, ಚೆನ್ನಾಗಿಲ್ವಂತೆ, ಅಟತ್ತಿಗೆ ಹೊಲ್ಟಿರು. ನಾವು ಎಂದನಾ ಊರಿಗೆ ಹೋಗ್ತೀವಿ ಅಂತಂದಮ್ಲಿ ಅವತ್ತಾಲೆ ಚೆನ್ನಾಗಿಲ್ಲ ನನಗೆ ಅಂತಂದೇಳಿ ಅಂತಿರುತ್ತಪ್ಪ ನಿಮ್ಮಮ್ಮಯ್ಯ ಅಂತೂ. ನಾನು ಹೋಗಿ ಮಾತ್ರೆನೇ ತಂಬರಕ್ಕೆ ಹೋಗ್ತೀನಿ, ಬರೋಟೊತ್ತಿಗೆ ರೆಡಿಯಾಗಿರಂಗ. ಅಲ್ಲ ನಿಂಗಜ್ಜಿ, ಯಾಕೆ ನಿನಗೆ ಚೆನ್ನಾಗಿಲ್ಲ ಅಂತಂದೇಳಿ ನಿನ್ನ ಮಗ ರಾಜಣ್ಣ ಮಾತ್ರೆ ತರಕ್ಕೆ ಹೋದ, ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಗನ್ವಾಗಿದೀಯಾ? ಯಾಕೆ ಮೈಯೆಲ್ಲ ಕೈಯೆಲ್ಲ ನೋಯ್ತಿತ್ತು, ಅದಕ್ಕೆ ನಾನು ಮೈ ನೋವು ಅಂತಂದೇಳಿ ಒಂದೆ. ಅದಕ್ಕೆ ಊರಿಗೆ ಹೊರಟಿದ್ರು, ಆಸ್ಪತ್ರೆಗೆ ಹೋಗೋಣ ಅಂತಂದು ಅಂತಿದ್ದೆ. ಅವನು ನೋಡಿ ಆಸ್ಪತ್ರೆಗೆ ಹೋಗೋಣ ಬಾರ ಅಂತಂದರೆ, ಆಸ್ಪತ್ರೆಗೆ ಏನೋ ಬೇಡ ಮಾತ್ರೆ ತಗೊಂಬತ್ತೀನಿ ಹೊರಟಿರು ಅಂತಂದೇಳಿ ಹೆಂಡ್ತಿನ ಮಕ್ಕಳನ್ನ ನಾನು ನೆಂಟೂರಿಗೆ ಹೋಗೋಕ್ಕಾಗಿನ ಹೋಗಿ ಮಾತ್ರೆ ತರಕ್ಕೆ ಹೋಗಿದ್ದಾನೆ. ಅವನು ಮುದ್ದಿಕೊಂದ್ಸಲಿ ಅದೇ ಹೊರಟ್ಬಿಡ್ತಾಳೆ ಇವಳು ಅಂತನು. ಯಾರಮ್ಮ ನಮ್ಮ ಮನೆಗೆ ಇಲ್ಲೇ ಮಸ್ತಾಗಿ ಐತಿ ಮಾಡ್ಕೊಂಡು ತಿಂದರೆ ಬೇಡ ಅಂಬತ್ತಿ. ಹಂಗೇನೆ ಯಾವಾಗಲೂ ಊರಿಗೆ ಹೋಗ್ಬೇಕು, ಅಮ್ಮಾಯಿ ಫೋನ್ ಮಾಡಿತ್ತು ಅಪ್ಪಾಯಿ ಫೋನ್ ಮಾಡಿತ್ತು ಅಂತಂದೇಳಿ ಹೊರಡ್ತಾಳೆ. ಅವಳಿಗಿನ್ನೇನು ಹೋಗಿ ಬರ್ಲಲ್ಲ ಬಿಡು, ಇವಾಗೆಲ್ಲ ಸ್ಕೂಲು ರಜೆ ಐತೆ, ಒಂದು 2 ದಿವಸ ಇದ್ದು ಬರ್ತಾರೆ. ಏನು ಯಾವಾಗಲೂ ಹೋಗಲ್ಲ ಪಾಪ, ಬದುಕಿದ್ದಾಗ ಮಸ್ತಾಗಿ ಮಾಡ್ತಾರೆ, ಏನಾರೇನು ಹೋಗಿ ಬರ್ತಾರೆ. ಅವಳಿನೇನು 2 ದಿವಸ 3 ದಿವಸ ಇರೋದಿಲ್ಲ, ಏನಿಲ್ಲ, ಇದ್ದು ಅವ್ರಿಗನ್ನ ಬಿಟ್ಟು ಬರ್ತಾಳಂತೆ. ಹಂಗಂತಂದೇಳಿ ಮೊನ್ನೆ ಸಹ ಫೋನ್ನಾಗೆ ಮಾತಾಡ್ತಿದ್ಲಾರ, ಅಮ್ಮಾಯಿ ಫೋನ್ ಮಾಡಿತ್ತು, ಬರ್ರಮ್ಮ ಹೋಗಿರಿ ಅಂತಂದೇಳಿ. ಅದು ಹಬ್ಬ ಬೇರೆ ಐತಂತೆ, ಮಟನ ಚಿಕನ್ ಮಾಡ್ತೀವಿ, ಊಟ ಮಾಡ್ಕೊಂಡು ಹುಡುಗರನ್ನ ಬಿಟ್ಟು ಹೋಗುವಂತೆ. ನಾನು ನೋಡ್ಕೊಂತೀನಿ ಅಂತ ಅವ್ರ ಅಮ್ಮಾಯಿ ಫೋನ್ ಮಾಡಿತ್ತು, ಹೋಗಿ ಬರ್ತಾರೆ ಬಿಡು. ನೀನೊಳ್ಳೆ ಚಂದ ಕೇಳ್ತಿಲ್ಲ ಸ್ಮಕ್ಕ, ಇಲ್ಲಿ ಯಾರು ಮಾಡೋದು, ನಮ್ಮ ಕೈಲಿ ಆಗಲ್ಲ ಮಾಡ್ಕೊಂಡು ಹೋಗ್ಬೋದು. ಎದ್ದು ಸುಮ್ಮನೆ ಮಾಡಿಕ್ಬೇಕು, ನೀನು ಚಂದಕ್ಕೆ ಹೇಳ್ತೀಯ. ನಿಂಗಜ್ಜಿ ಸುಮ್ಮನಿರು, ಗನ್ವಾಗ ನೋಡು ಚಂದಕ್ಕಾಗಿ ಚೆನ್ನಾಗಿಲ್ದರು ಹಿಂಗಿರ್ತಾರೆ. ಅದ್ಯಾಕೆ ಹೋಗ್ತೀವಿ ಒಂದೇಟಿಗೆ ಹಿಂಗೆ ಬೇಜಾರಾಗ್ತೀಯ. ನಿನ್ನ ಮಗಳು ಬರ್ತಾಳೆ ಅಂತಂದೇಳಿ ನಿನ್ಗೆ ಎಷ್ಟು ಆಸೆ ಇರುತ್ತೆ ಹೇಳಿ, ನೀನು 50 ಸಲ ಫೋನ್ ಮಾಡ್ತೀಯ. ಹಂಗೆ ತಾನೆ ನಿನ್ನ ಮಕ್ಳು ಹಂಗೇನೆ, ಅವ್ರೂ ಹೋಗಿ ಬಂದ್ರೆ ಬರ್ತಾರೆ ಬಿಡು. ನೀನು ನೋಡು ಸಸೆನೆ ಎಂದನ ಊರುಗಳಲ್ಲಿ ಹಂಗೆ ಹಿಂಗೆ ಮಕ್ಕ ಗಂಟಿ ಕೆಮ್ತಿ, ಹಂಗೆ ಮಾಡಬಾರ್ದು. ಹೋಗಿ ಬರ್ರಮ್ಮ ಜಲ್ದು ಅಂತಂದರೆ ಅವ್ರಿಗೂ ಖುಷಿ ಆಗುತ್ತೆ, ಜಲ್ದಿ ಬರ್ತಾರೆ. ನೀನೀಗ ಹಿಂಗೆ ಮಕ್ಕ ಗಂಟಿ ಕೆಂಡಿದ್ರೆ ಹೋದಾಗ ಇನ್ನೊಂದು 2 ದಿನ ಇದ್ದೆ ಹೋಗೋಣ ಬಿಡು ಹೆಂಗಿದ್ರು ಅಂತಂದು ಹೇಳಿ. ಏನೇ ಅದನ್ನು ಒಂದು ಮಾಡ್ಕೊಂಡು ಉಂಡ್ರಾತೇನು ಎಲ್ಲಿ ಹೊಲ್ ತಗೋಂಗಿಲ್ಲ, ಏನಿಲ್ಲ ಎಲ್ಗ ನಾನು ಯಾತೇನು ಕೂಲರ್ ಮುದ್ದೆ ಮಾಡ್ಬೇಕಂಬಂಗಿಲ್ಲ. ನಿಮ್ಮ ಪೂರ್ತಿ ಒಂದು ಊಟ ಮಾಡ್ಕೊಂಡು ಉಂಡ್ರು ಬೇಡ ಬತ್ತಿ. ಅದಕ್ಕೆ ಯಾಕಂಗೆ ಆಡ್ತೀಯ, ಹೋಗಿ ಬಂದ್ರೆ ಬರಲಿ. ನೋಡಿ ಇವಮ್ಮಯ್ಯ ಬಂದೆ ಲೋಸ್ ಮಕ್ಕಳಿಗೆ ಕೊಟ್ಟೆ, ಕನ್ವಾ ಗಂಟೆ ಹೊಡೆದಂಗೆ ಮಾತಾಡ್ತೈತೆ. ಎಲ್ಗನ ಊರಿಗೆ ಹೋಗ್ತಾರೆ ಅಂದರೆ ಬಂದುಬಿಡುತ್ತೆ ಕುತ್ತಿಗೆಗೆ. ಬಿಡು ಹೋಗಿ ಬರಲಿ ಅಂತಂದೇಳಿ ಎಂಬೋದಿಲ್ಲ, ಅಲ್ಲಿ ಗನ್ವಾಗಿ ಮಾತಾಡ್ತೈತೆ. ಈಗ ನೋಡಿ ನಾನು ಹೋಗ್ತಿದ್ದಂಗೆ ಹೋಗಿ ನೆಲಕ್ಕೆ ತಲೆ ಇಕ್ಕೊಂಡು ಮನಿಕೊಂಬಿಡುತ್ತೆ, ಸಂದಕ್ಕಿಲ್ವೇ ನಮಗೆ. ಮಾತ್ರೆ ಕೊಟ್ಟವನು ತಗೊಂಡು ನುಂಗಲ್ಲ, ಊರಿಗೆ ಹೋಗ್ತಾರೆ, ನನಗೆ ಚೆನ್ನಾಗಿಲ್ಲ ಅಂದರೆ ಸುಮ್ಮನಾಗ್ತಾರೆ ಅಂತಂದೇಳಿ ಈ ನಾಟಕ ಆಡ್ತೈತೆ ನೋಡು. ಗನ್ವಾಗಿ ಗಂಟೆ ಹೊಡೆದಂಗೆ ಮಾತಾಡ್ತೈತೆ, ಇಲ್ಲಿಗೆಲ್ಲ ಹೊರಕನ ಕೇಳಿಸ್ತೈತೆ. ಅಲ್ಲಕ್ಕನ ಲೋಸ್ ಮಕ್ಕ ನಮ್ಮ ಅತ್ತಿತ್ತಲ್ಲ ಎತ್ಲಾಗ ಹೋತು. ಅಲ್ಲೆಲ್ಲ ಹೊರಕ್ಕೆ ಹೋತಮ್ಮ, ಊರಿಗೆ ಹೊರಟಿದ್ದೀನಿ ಅಂತಂದೇಳಿ ಅಂತಿದ್ದಲ್ಲ, ಹೋಗೋಕ್ಕಿಲ್ಲ ಮತ್ತಿನ್ನೂ ಹೊರಟೇ ಇಲ್ಲ. ನೋಡ್ಲಸ್ಮಕ್ಕ ಎಂದನ ನಾನು ಊರಿಗೆ ಹೋಗ್ತೀನಿ ಅಂತಂದು ಒಂದೇಟಿಗೆ ನನಗೆ ಚೆನ್ನಾಗಿಲ್ಲ ಅಂತಂದೇಳಿ ಮನೆಗೆ ಮದ ನಾನೇನು ಅಲ್ಲೇ ಇರ್ತೀನಿ ಲಸ್ಮಕ್ಕಯ್ಯ. ನೋಡ್ರಿ ಅವ್ರ ಮಕ್ಳಂಗೆ ಮಗಳು ಬಂದರೆ ನಮ್ಮ ಅತ್ತೆ ಆಸೆ ಇರುತ್ತೆ. ಇನ್ನೊಂದು 2 ದಿನ ಇರಲಿಲ್ಲ ಅಂತ ಜಲ್ದಿ ಹೋದ್ರೆ ಅಳ್ತಾ ಕೂಕೊಂಬೈತೆ. ಹಿಂಗೆ ಬಂದು ಹಂಗೆ ಹೋದ್ಲು ಅಂತಂದೇಳಿ ಅಂಬುತ್ತೆ. ಒಂದು ಬಳೆ ತೊಟ್ಕೊಂಬ್ಲಿಲ್ಲ, ನೀರು ಹೊಯ್ಕೊಂಬ್ಲಿಲ್ಲ, ಸೀರೆ ಉಟ್ಕೊಂಬ್ಲಿಲ್ಲ, ಒಂದು 2 ದಿವಸ ಇದ್ದಿದ್ರೆ ಅದು ಮಾಡಿ ಕಿಕ್ಕಿ ಕಳಿಸ್ತಿದ್ದು. ಅದೇ ಓದ್ಲು ಅಂತಂದೇಳಿ ಬೈಕೆಂಬ್ತಿರುತ್ತೆ. ಯಾರನ್ನ ಅವ್ರ ಅತ್ತೆಯರು ಅವರು ಫೋನ್ ಮಾಡಿರಿ ಬರ್ರಿ ಇನ್ನ ಅಂತಂದೇಳಿ. ಹಂಗೆ ತಾನೇ ನೋಡು ಲಸ್ಮಕ್ಕಯ್ಯ ಹೆಂಗೆ ಮಾಡುತ್ತೆ ನಮ್ಮ ಅತ್ತೆ. ಅವ್ರನ್ನ ಅತ್ತೆ ಮಾವನ್ನಾದರೆ ಬೈಕೆಂಬ್ತಿರುತ್ತೆ, ಇಂಥವ್ರು ಸಿಕ್ಕರು ಅಂತಂದೇಳಿ. ನಮ್ಮನ್ನಾದರೆ ಇಲ್ಲೇ ಮಸ್ತಾಗೈತೆ ಮಾಡ್ಕೊಂಡು ನೋಡ್ರೆ ಬೇಡವೇ ಎಂಬುತ್ತೆ. ಏನು ಮಾಡೋಕ್ಕಾಗಲ್ಲಮ್ಮ ಪ್ರಪಂಚದಾಗೆ, ಹಂಗೆ ಅವ್ರದ್ದೇ ಆದರೆ ಒಂಥರ, ಇನ್ನೊಬ್ಬರದ್ದಾದರೆ ಒಂಥರ, ಅವ್ರ ಮಕ್ಕಳು ಆದರೆ ಒಂಥರ, ಕಂಡವ್ರ ಮಕ್ಕಳಾದರೆ ಒಂಥರ, ಹಿಂಗೆ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಈ ಪ್ರಪಂಚದಾಗೆ ಇದ್ದಾವೆ. ಏನು ಈಗ ಹೋಗಿ ಬಾ, ಅವೆಲ್ಲ ಇದ್ದಾವೆ. ಒಯ್ಯೋ ಮಾಡ್ರಯ್ಯ ಎಲ್ಲಿ ಕೊನೆ, ಹೋಗಿ ಬಾ. ಸಿಂಬಳ ಮೂಗು ಇರೋ ತಕ್ಕ ಸಿಂಬಳಕ್ಕೇನು ಕೊನೆ ಇಲ್ಲ. ಇವಮ್ಮ ಎತ್ಲ ಗೊತ್ತಾ ಮಾತೆ ತಂದಿದ್ದೆ ನುಂಗದ್ ಬಿಟ್ಟು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಅಂತ ನಾಟಕ ಮಾಡುತ್ತೆ. ನಾನು ಊರಿಗೆ ಹೋಗ್ಬೇಕು ಅಂತಂದರೆ ಸಾಕು, ನನಗೆ ಚೆನ್ನಾಗಿಲ್ಲ ಅಂತಂದೇಳಿ ಅಂದ್ಬಿಡುತ್ತೆ. ನನಗೆ ಚೆನ್ನಾಗಿಲ್ಲ ಅಂತಂದರೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದೇಳಿ ಹೋಗಲ್ಲ, ಊರಿಗೆ ಹೋಗ್ದಂಗೆ ಆಗ್ತಾರೆ ಅಂತ ಹೇಳಿ ಹೆಂಗೆ ನಾಟಕ ಆಡುತ್ತೆ. ನಿಮ್ಮೂರಾಗೂ ಇಂಥವ್ರು ಯಾರನ್ನ ಅತ್ತೆರು ಇದ್ದರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.